ಆತ್ಮೀಯ ವಿದ್ಯಾರ್ಥಿಗಳೇ, ದೀರ್ಘಗದ್ಯ ಕೃಷ್ಣೇಗೌಡನ ಆನೆ ಇದನ್ನು ಬರೆದಿರುವಂತಹ ಕೆ.ಬಿ. ಪೂರ್ಣಚಂದ್ರ ತೇಜಸ್ವಿಯವರು ಅಧ್ಯಾಯ 7 ಅದರಲ್ಲಿ ಮುಂದುವರೆದಂತಹ ಭಾಗವನ್ನು ನೋಡೋಣ. ಪುಟ ಸಂಖ್ಯೆ 171 ಅದರಲ್ಲಿ ಮೊದಲನೆಯ ಪ್ಯಾರಾ. ಈಗಾಗಲೇ ಕಳೆದ ತರಗತಿಯಲ್ಲಿ ಜಂಕ್ಷನ್ ಬಾಕ್ಸ್ ಇದ್ದಂತಹ 17ನೆಯ ಕಂಬ, ಆ 17ನೆಯ ಕಂಬವನ್ನು ಏರಿ ರಿಪೇರಿ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಟೆಲಿಫೋನ್ ಲೈನ್ಮನ್ ತಿಪ್ಪಣ್ಣ ಸತ್ತು ಹೋಗ್ತಾನೆ. ಆ ಸತ್ತು ಹೋಗಿರ್ತಕ್ಕಂತಹ ತಿಪ್ಪಣ್ಣನ ಹೆಣವನ್ನು ಆ ಕಂಬದಿಂದ ಹೊರಗೆ ತೆಗೆಯಬೇಕಾಗುತ್ತದೆ. ಅಂತಹ ಸಂದರ್ಭದಲ್ಲಿ ಜೂನಿಯರ್ ಇಂಜಿನಿಯರ್ ರಮೇಶ್ ಬಾಬು ಮತ್ತು ಟೆಲಿಫೋನ್ ಲೈನ್ಮನ್ ಶಂಕರಪ್ಪ ಅವರಿಬ್ಬರು ಮಾತಾಡ್ತಾ ಇರ್ತಾರೆ. ಏನಂತ ಮಾತಾಡ್ತಾರೆ ಅಂದ್ರೆ, ಕಳಸ ಬಣಕಲ್ಲು ಲೈನ್ ಓಪನ್ ಮಾಡಿಸದೆ ತಿಪ್ಪಣ್ಣನ ಹೆಣ ತೆಗೆಯುವ ಹಾಗೆ ಇರಲಿಲ್ಲ. ಆ ಕಳಸ ಬಣಕಲ್ಲ ಲೈನ್ ನೋಡಿ, ಅದಕ್ಕೊಂದು ಹೆಸರು ಕೊಟ್ಟಿದ್ದಾರೆ. ಕಳಸ ಬಣಕಲ್ಲ ಲೈನು ಓಪನ್ ಮಾಡಿಸದೆ ಅಂದ್ರೆ ಲೈನ್ ಅನ್ನು ತೆಗೆದು ಹಾಕದೆ ತಿಪ್ಪಣ್ಣನ ಹೆಣವನ್ನು ತೆಗೆಯುವ ಹಾಗೆ ಇರಲಿಲ್ಲ. ಆ ತಿಪ್ಪಣ್ಣನ ಹೆಣವನ್ನು ತೆಗೆಯಬೇಕು ಅಂದರೆ ಲೈನ್ ಅನ್ನು ತೆಗೆದು ಹಾಕಬೇಕಾಗುತ್ತದೆ. ಇಬ್ಬರು ವಿದ್ಯುತ್ ಇಲಾಖೆಗೆ ಬಾಯಿಗೆ ಬಂದ ಹಾಗೆ ಬೈಯುತ್ತಾ ಮೂಡಿಗೆರೆ ದಾರಿ ಹಿಡಿದರು. ಇಬ್ಬರು ಅಂತಂದ್ರೆ ಯಾರು ಅಂತಂದ್ರೆ ರಮೇಶ್ ಬಾಬು ಮತ್ತು ಟೆಲಿಫೋನ್ ಲೈನ್ಮನ್ ಆದಂತಹ ಶಂಕರಪ್ಪ. ಇಬ್ಬರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ವಿದ್ಯುತ್ ಇಲಾಖೆಗೆ ಬಾಯಿಗೆ ಬಂದ ಹಾಗೆ ಬೈಯುತ್ತಾ ಮೂಡಿಗೆರೆಗೆ ಬಂದಿದ್ದಾರೆ. ಮೂಡಿಗೆರೆಗೆ ಬಂದಾಗ ಆ ಮೂಡಿಗೆರೆಯಲ್ಲಿರ್ತಕ್ಕಂತಹ ಎಕ್ಸ್ಚೇಂಜ್ ಆಫೀಸಿಗೆ ಬಂದಿದ್ದಾರೆ. ಬಂದು ವಿದ್ಯುತ್ ಇಲಾಖೆಯವರು ಬೇಕೆಂದೇ ಕರೆಂಟ್ ಕೊಟ್ಟು ತಿಪ್ಪಣ್ಣನನ್ನು ಸಾಯಿಸಿದರು ಎನ್ನುವಂತೆ ಎಕ್ಸ್ಚೇಂಜಿನಲ್ಲಿದ್ದ ಎಲ್ಲರಿಗೂ ಹೇಳಿದರು. ಆ ಮೂಡಿಗೆರೆಯಲ್ಲಿ ಇರತಕ್ಕಂತಹ ಟೆಲಿಫೋನ್ ಎಕ್ಸ್ಚೇಂಜ್ ಆಫೀಸಿಗೆ ಬಂದಿದ್ದಾರೆ ಜೂನಿಯರ್ ಇಂಜಿನಿಯರ್ ರಮೇಶ್ ಬಾಬು ಮತ್ತು ಶಂಕರಪ್ಪ. ಅವರಿಬ್ಬರು ಆ ಎಕ್ಸ್ಚೇಂಜ್ ಆಫೀಸಿನಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಆ ವಿದ್ಯುತ್ ಇಲಾಖೆಯವರೇ ಕರೆಂಟ್ ಕೊಟ್ಟು ಬೇಕೆಂದೇ ತಿಪ್ಪಣ್ಣನನ್ನು ಸಾಯಿಸಿದ್ದಾರೆ ಎಂದು ಎಲ್ಲರಿಗೂ ಹೇಳ್ತಾ ಇದ್ದಾರೆ. ಅವರಿಬ್ಬರು ಹೇಳಿರ್ತಕ್ಕಂತಹ ಸುದ್ದಿಯನ್ನು ಕೇಳಿ ಆ ಎಕ್ಸ್ಚೇಂಜ್ ಆಫೀಸಿನಲ್ಲಿದ್ದಂತಹ ಟೆಲಿಫೋನ್ ಸಿಬ್ಬಂದಿ ಎಲ್ಲಾ ಸುದ್ದಿ ಕೇಳಿ ರೇಗಿ ಬೆಂಕಿಯಾದರು. ಆ ಟೆಲಿಫೋನ್ ಸಿಬ್ಬಂದಿಗಳೆಲ್ಲರಿಗೂ ಕೂಡ ಕೋಪ ಬಂದ್ಬಿಟ್ಟಿದೆ, ಕೋಪ ಉಕ್ಕಿದೆ. ನಾನು ಪೋಸ್ಟ್ ಮಾಡಲು ಮೂಡಿಗೆರೆಗೆ ಹೋದಾಗ ಎಲ್ಲ ಮಿಂಚಿನ ಮುಸ್ಕರ ಮಾಡಿ ಡೌನ್ ಬಿತ್ತು ಹೋಗುತ್ತಾ ರಸ್ತೆಯಲ್ಲಿ ಹೋಗುತ್ತಿದ್ದರು. ಅಂತಹ ಸಂದರ್ಭದಲ್ಲಿ ಆ ಟೆಲಿಫೋನ್ ಸಿಬ್ಬಂದಿಗಳೆಲ್ಲರೂ ಜೊತೆಗೂಡಿ ರಸ್ತೆಯಲ್ಲಿ ಇದ್ದಕ್ಕಿದ್ದ ಹಾಗೆ ವಿದ್ಯುತ್ ಇಲಾಖೆಯವರ ವಿರುದ್ಧ ಮುಸ್ಕರ ಮೂಡಿ ಧಿಕ್ಕಾರವನ್ನು ಕೂಗ್ತಾ ಇದ್ದಾರೆ. ಯಾರು? ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅವರು. ಯಾರ ವಿರುದ್ಧ? ವಿದ್ಯುತ್ ಇಲಾಖೆಯವರ ವಿರುದ್ಧ ಧಿಕ್ಕಾರ ಕೂಗುತ್ತಾ ರಸ್ತೆಯಲ್ಲಿ ಹೋಗ್ತಾ ಇದ್ದಾರೆ. ರಸ್ತೆಯಲ್ಲಿ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ನಿರೂಪಕರು ಪೋಸ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ರು. ಅದೇ ಸಂದರ್ಭದಲ್ಲಿ ನಾರಾಯಣ, ದುರ್ಗಪ್ಪ ಇಬ್ಬರೂ ರಸ್ತೆ ಬದಿಯಲ್ಲಿ ಗಾಬರಿಗೊಂಡು ನಿಂತಿದ್ದರು. ನಾರಾಯಣ ವಿದ್ಯುತ್ ಇಲಾಖೆಗೆ ಸೇರಿರ್ತಕ್ಕಂತಹ ಲೈನ್ಮನ್, ದುರ್ಗಪ್ಪನೂ ಕೂಡ ವಿದ್ಯುತ್ ಇಲಾಖೆಗೆ ಸೇರಿರ್ತಕ್ಕಂಥ ಲೈನ್ಮನ್. ನಾರಾಯಣ ಮತ್ತು ದುರ್ಗಪ್ಪ ಇಬ್ಬರು ರಸ್ತೆ ಬದಿಯಲ್ಲಿ ಗಾಬರಿಗೊಂಡು ನಿಂತಿದ್ದಾರೆ. ಯಾಕೆ ಗಾಬರಿಗೊಂಡು ನಿಂತಿದ್ದಾರೆ ಅಂದರೆ, ಇದ್ದಕ್ಕಿದ್ದ ಹಾಗೆ ಟೆಲಿಫೋನ್ ಡಿಪಾರ್ಟ್ಮೆಂಟಿನವರು ವಿದ್ಯುತ್ ಇಲಾಖೆಯವರ ವಿರುದ್ಧ ಧಿಕ್ಕಾರವನ್ನು ಕೂಗ್ತಾ ಇದ್ದಾರಲ್ಲ,
ತನಗೆ ಕಾಣಬೇನೆಂದು ಗಾಬರಿಗೊಂಡು ನಿಂತಿದ್ದಾರೆ. ಅಂತಹ ಸಂದರ್ಭದಲ್ಲಿ ನಿರೂಪಕರು ಏನು ಪೋಸ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರಲ್ಲ, ಅವಾಗ ನಿರೂಪಕರು ಮಾತಾಡ್ತಾರೆ, ನಾರಾಯಣ ದುರ್ಗಪ್ಪ ಇಬ್ಬರೂ ನನಗೆ ನಮಸ್ಕಾರ ಮಾಡಿದಾಗ, ನಿರೂಪಕರು ಹೇಳ್ತಾ ಇದ್ದಾರೆ ಓದುಗರಿಗೆ, ನಾರಾಯಣ ದುರ್ಗಪ್ಪ ಇಬ್ಬರೂ ನನಗೆ ನಮಸ್ಕಾರ ಮಾಡಿದಾಗ ಅವಾಗ ನಿರೂಪಕರು ಕೇಳಿದ್ರಂತೆ, ಇದೇನ್ರಯ್ಯ ಸಮಾಚಾರ, ನಿಮಗೆ ಧಿಕ್ಕಾರ ಕೊಟ್ಟಿದ್ದಾರಲ್ಲ ಎಂದು ಕೇಳಿದೆ. ಇದೇನ್ರಯ್ಯ ಸಮಾಚಾರ, ಏನು ಸುದ್ದಿ, ನಿಮಗೆ ಯಾಕೆ ಧಿಕ್ಕಾರ ಕೊಡ್ತಾ ಇದ್ದಾರೆ ಎಂದು ಕೇಳಿದೆ. ನಿರೂಪಕರು ಕೇಳಿದ್ರಂತೆ ನಾರಾಯಣ ಮತ್ತು ದುರ್ಗಪ್ಪ. ಅವಾಗ ಆ ನಿರೂಪಕರು ಕೇಳಿದ್ದಕ್ಕೆ ದುರ್ಗಪ್ಪ ಉತ್ತರಿಸ್ತಾನೆ ಏನಂತಂದ್ರೆ, ದುರ್ಗಪ್ಪ ಒಂದು ನೀಳ ನಿಟ್ಟುಸಿರು ಬಿಟ್ಟು, ಅಂದರೆ ದುರ್ಗಪ್ಪ ಒಂದು ದೀರ್ಘವಾಗಿರ್ತಕ್ಕಂತಹ ಉಸಿರನ್ನು ಬಿಟ್ಟು, ಏನು ಸಮಾಚಾರ ಅಂತ ಹೇಳಿದ್ರೆ ಸರ್, ಒಂದು ಮಾತಲ್ಲಿ ಹೇಳೋದಾದ್ರೆ ಎಲ್ಲ ನಮ್ಮ ಗ್ರಾಚಾರ ಅಷ್ಟೇ, ಎಲ್ಲ ನಮ್ಮ ಹಣೆ ಬರವೇ ಅಷ್ಟೇ ಎಂದು ತಿಪ್ಪಣ್ಣ ಕಂಬದ ಮೇಲೆ ಸತ್ತು ಬಿದ್ದಿರುವುದನ್ನು ಸವಿಸ್ತಾರವಾಗಿ ನನಗೆ ಹೇಳಿದ. ಆ ತಿಪ್ಪಣ್ಣ ಕಂಬದ ಮೇಲೆ ಸತ್ತು ಬಿದ್ದಿರುವುದನ್ನು ಸವಿವರವಾಗಿ ದುರ್ಗಪ್ಪ ನಿರೂಪಕರಿಗೆ ಹೇಳಿದ. ಅವಾಗ ಜೊತೆಯಲ್ಲೇ ಇದ್ದಂತಹ ನಾರಾಯಣ ಮಾತಾಡ್ತಾನೆ, ಅಂದರೆ ವಿದ್ಯುತ್ ಇಲಾಖೆಯ ಲೈನ್ಮನ್ ಆದಂತಹ ನಾರಾಯಣ ಮಾತಾಡ್ತಾನೆ ದುರ್ಗಪ್ಪನಿಗೆ, ಅಲ್ಲೋ ದುರ್ಗಣ್ಣ, ಕರೆಂಟು ಲೈನು ಕಟ್ಟಾಗಿ ಟೆಲಿಫೋನ್ ಲೈನ್ ಮೇಲೆ ಬಿದ್ದರೆ ಟ್ರಾನ್ಸ್ಫಾರ್ಮರ್ ಸೆಂಟ್ರಲ್ಲಿ ಫೀಸು ಹೋಗ್ಬೇಕಲ್ಲೋ, ಅದೇ ಹೆಂಗೆ ತಿಪ್ಪಣ್ಣ ಸತ್ತಿದ್ದು, ನಮ್ಮಿದ್ರೆ ಅಂತ ಇವರು ಎಂದು ನಾರಾಯಣ ದುರ್ಗಪ್ಪನನ್ನು ಪ್ರಶ್ನಿಸಿದ. ಅಲ್ಲೋ ದುರ್ಗಣ್ಣ, ಕರೆಂಟ್ ಲೈನು ಕಟ್ಟಾಗಿ ಟೆಲಿಫೋನ್ ಲೈನ್ ಮೇಲೆ ಬಿದ್ದುಬಿಟ್ರೆ ಏನಾಗುತ್ತೆ, ಟ್ರಾನ್ಸ್ಫಾರ್ಮರ್, ಅಂದ್ರೆ ಟ್ರಾನ್ಸ್ಫಾರ್ಮರ್ ಅಂತಂದ್ರೆ ಕನ್ನಡದಲ್ಲಿ ವಿದ್ಯುತ್ ಪರಿವರ್ತಕ ಅಂತ ಕರೀತಾರೆ. ಆ ಟ್ರಾನ್ಸ್ಫಾರ್ಮರ್ ಸೆಂಟ್ರಲ್ ಇರ್ತಕ್ಕಂಥ ಫ್ಯೂಸ್ ಏನಿದೆಯಲ್ಲ, ಆ ಫ್ಯೂಸ್ ಹೊರಟು ಹೋಗ್ತಿತ್ತು. ಒಂದು ವೇಳೆ ಕರೆಂಟ್ ಲೈನು ಟೆಲಿಫೋನ್ ಲೈನ್ ಮೇಲೆ ಬಿದ್ದರೆ ಆ ಟ್ರಾನ್ಸ್ಫಾರ್ಮರ್ ಹತ್ರ ಇರ್ತಕ್ಕಂತಹ ಫ್ಯೂಸ್ ಹೋಗ್ಬೇಕಲ್ಲ, ಅದೇ ಹೇಗೆ ತಿಪ್ಪಣ್ಣ ಸತ್ತಿದ್ದು, ನಮ್ಮಿದ್ರೆ ಅಂತಾರೆ ಇವರು ಎಂದು ನಾರಾಯಣ ದುರ್ಗಪ್ಪನನ್ನು ಪ್ರಶ್ನಿಸಿದ. ಅವಾಗ ದುರ್ಗಪ್ಪ ಮಾತಾಡ್ತಾನೆ, ನೀನ್ ಹೇಳುವುದು ಕರೆಕ್ಟ್, ನೀನ್ ಹೇಳ್ತಾ ಇರೋದು ನಿಜ, ಇಲ್ಲ ಅಂತಲ್ಲ, ನೀನ್ ಹೇಳ್ತಾ ಇರೋದು ಸತ್ಯ ಇದೆ. ಆದ್ರೆ ಆ ಹಾಳು ಲೈನು ಕಟ್ಟಾಗಿ ಬಿದ್ದಿದ್ರೆ ತಿಪ್ಪಣ್ಣ ಕಂಬದ ಮೇಲೆ ಹತ್ತುತ್ತಾನೆ ಇರ್ಲಿಲ್ವೋ? ಆ ಹಾಳು ಲೈನು ಕಟ್ಟಾಗಿ ಬಿದ್ದಿದ್ರೆ ತಿಪ್ಪಣ್ಣ ಕಂಬದ ಮೇಲೆ ಹತ್ತುತ್ತಾನೆ ಇರಲಿಲ್ವೋ? ಏಕಂತಂದ್ರೆ ಕಟ್ಟಾಗಿ ಬಿದ್ದಿದ್ರೆ ಏನಾಗ್ತಿತ್ತು, ಶಾಕ್ ಕೊಡ್ತಿತ್ತು ತಿಪ್ಪಣ್ಣನಿಗೆ, ಕಂಬ ಮುಟ್ಟಿದಂಗೆ ಶಾಕ್ ಬಂದ್ಬಿಡೋದು. ಈಗ ಆಗ್ತಾ ಇರೋದು ಏನು ಗೊತ್ತಾ, ಸುಮ್ಮನೆ ಟಚ್ ಆಗ್ತಾ ಇದೆ ಕಣೋ, ತಿಪ್ಪಣ್ಣ ಕಂಬ ಹತ್ತುವರೆಗೂ ಸುಮ್ಮನೆ ಇದ್ದು ಆಮೇಲೆ ಟಚ್ ಆಗಿದೆ. ತಿಪ್ಪಣ್ಣನ ಗ್ರಾಚಾರ ಅಷ್ಟೇ, ತಿಪ್ಪಣ್ಣನ ಹಣೆ ಬರವೇ ಅಷ್ಟೇ ಎಂದು ದುರ್ಗಪ್ಪ ಟೆಕ್ನಿಕಲ್ ಪಾಯಿಂಟ್ ವಿವರಿಸಿದ. ದುರ್ಗಪ್ಪ ಏನಂದ್ರೆ ತಂತ್ರಗಾರಿಕೆಯ ಮಾತನ್ನು ವಿಸ್ತರಿಸಿ ಹೇಳಿದ. ಏನಂತಂದ್ರೆ ಏರುವ ತನಕ ಸುಮ್ಮನೆ ಇರ್ತದೆ, ಏರಾದ್ಮೇಲೆ ಟಚ್ ಆಗ್ತಾ ಇರ್ತದೆ ಎಂದುಕೊಂಡು ದುರ್ಗಪ್ಪ ಏನ್ ಮಾಡೋದಂತಂದ್ರೆ ತನ್ನ ತಂತ್ರಗಾರಿಕೆಯ ಮಾತನ್ನು ವಿವರಿಸಿದ. ಅವಾಗ ನಾರಾಯಣ ಮಾತಾಡ್ತಾನೆ, ಅದೇ ಕಡೆ ಟಚ್ ಆಗ್ತದೆ, ಅದೇ ಕಡೆ ಟಚ್ ಆಗ್ತದೆ, ಅದು ಹೇಗೆ ಒಂದು ತಂತಿಗಳು ಇನ್ನೊಂದು ತಂತಿಗಳಿಗೆ ಹೇಗೆ ಟಚ್ ಆಗ್ತದೆ? ನಾವೇನು ಟೆಲಿಫೋನ್ ತಂತಿನೂ ಕರೆಂಟಿನದನ್ನು ಒಂದೇ ಕಂಬದ ಮೇಲೆ ಎಳೆದಿದ್ವೋ, ಸುಮ್ಮನೆ ಟಚ್ ಆಗ್ತದೆ ಅಂತೀಯಲ್ಲ. ನಾರಾಯಣ ಮಾತಾಡ್ತಾನೆ, ನಾವೇನು ಟೆಲಿಫೋನ್ ತಂತಿಗೆ ಕರೆಂಟ್ ತಂತಿನ ನಾವೇನಾದ್ರೂ ಒಂದೇ ಕಂಬಕ್ಕೆ ಎಳೆದಿದ್ದೇವಾ? ಇಲ್ಲ. ಮತ್ತೆ ಸುಮ್ಮನೆ ಹಿಂಗೆ ಟಚ್ ಆಗ್ತದೆ ಅಂತೀಯಲ್ಲ. ಅವಾಗ ದುರ್ಗಪ್ಪ ಅಂತಾನೆ, ಆಗ್ತದೆ ಕಣಯ್ಯ, ಆಗ್ತದೆ, ಆಗ್ತದೆ ಕಣಯ್ಯ. ಆಗ್ತದೆ ಅಂತಂದ್ರೆ ಒಂದು ತಂತಿಗೆ ಇನ್ನೊಂದು ತಂತಿ ಟಚ್ ಆಗ್ತದೆ, ತಗುಲ್ತದೆ ಕಣಯ್ಯ. ಹೇಗೆ ಅಂತಂದ್ರೆ ಆ ದರಿದ್ರ ಕೃಷ್ಣೇಗೌಡರ ಆನೆ ದೆಸೆಯಿಂದ ಕಣಯ್ಯ. ನೋಡಿ, ಒಂದು ತಂತಿ ಇನ್ನೊಂದು ತಂತಿಗೆ ತಗುಲಬೇಕಾದ್ರೆ ಈ ಯಾವುದು ಕಾರಣತೆ? ಕೃಷ್ಣೇಗೌಡರ ಆನೆಯೇ ಕಾರಣ. ನೋಡಿ,
ಕೊನೆಯದಾಗಿ ತಮ್ಮ ತಪ್ಪನ್ನು ತಾವು ಒಪ್ಪಿಕೊಳ್ಳದೆ ಆ ಆನೆಯ ಮೇಲೆ ಬರೆಸ್ತಾ ಇದ್ದಾರೆ ನೋಡಿ. ಆ ಆನೆಯ ಮೇಲೆ ಬರೆಸ್ತಾ ಇದ್ದಾನೆ ದುರ್ಗಪ್ಪ. ಕೃಷ್ಣೇಗೌಡರ ಆನೆಯ ದೆಸೆಯಿಂದ ಕಣಯ್ಯ ಎಂದ ದುರ್ಗಪ್ಪ. ದುರ್ಗಪ್ಪ ಯಾವುದರ ಮೇಲೆ ಅಪವಾದವನ್ನು ಹೊರಿಸ್ತಾ ಇದ್ದಾನೆ? ಲೈನ್ ಟಚ್ ಆಗೋದಕ್ಕೆ ಕಾರಣ ಯಾರು? ಕೃಷ್ಣೇಗೌಡರ ಆನೆ. ಹಾಗಾದರೆ ತಿಪ್ಪಣ್ಣ ಸಾಯೋದಕ್ಕೆ ಯಾರು ಕಾರಣ ಅಂತ ಆನೆಯ ಕಾರಣ ಅಂತ ದುರ್ಗಪ್ಪ. ಅವಾಗ ಆನೆಯ ವಿಷಯ ಎತ್ತುತ್ತಲೂ ನನಗೆ ಕೊಂಚ ಕುತೂಹಲವಾಯಿತು, ಬರೀ ಒಂದು ರೀತಿ ಆಶ್ಚರ್ಯಚಕಿತವಾಯಿತು. ಯಾರಿಗೆ? ನಿರೂಪಕರಿಗೆ, ಲೇಖಕರಿಗೆ. ಅವಾಗ ಲೇಖಕರಂತಾರೆ, ಅದೇನ್ ಮಾಡುತ್ತಯ್ಯ ಆನೆ, ಅದೇನ್ ಮಾಡುತ್ತಯ್ಯ ಆನೆ? ಎಲ್ಲೋ ಕಂಬದ ಮೇಲೆ ಸತ್ತಿರುವ ತಿಪ್ಪಣ್ಣನಿಗೂ ಎಲ್ಲೋ ಓಡಾಡಿಕೊಂಡಿರುವ ಆನೆಗಳು ಕಟ್ತಿರಲ್ಲಯ್ಯ, ಸಂಬಂಧವನ್ನು ಕಟ್ತಿರಲ್ಲಯ್ಯ. ಆ ತಿಪ್ಪಣ್ಣ ಸಾಯುವುದಕ್ಕೂ, ತಿಪ್ಪಣ್ಣ ಎಲ್ಲೋ ಒಂದು ಕಂಬದ ಮೇಲೆ ಸತ್ತಿದ್ದಾನೆ, ಆನೆ ಆನೆ ಯಾವುದೋ ಒಂದು ಕಡೆ ಓಡಾಡಿಕೊಂಡಿರ್ತದಲ್ಲ, ಅದಕ್ಕೂ ಇದಕ್ಕೂ ನೀವು ಸಂಬಂಧವನ್ನು ಕಟ್ತಾ ಇದ್ದೀರಲ್ಲ, ಸಂಬಂಧವನ್ನು ಉಂಟು ಮಾಡ್ತಾ ಇದ್ದೀರಲ್ಲಯ್ಯ. ಬಾಯಿ ಇಲ್ಲದವರು ಈ ಪ್ರಪಂಚದಲ್ಲಿ ಬದುಕುವ ಹಂಗೆ ಇಲ್ಲದೇನಯ್ಯ ಎಂದೆ. ಅಂದ್ರೆ ಬಾಯಿ ಇಲ್ಲದೆ ಇರತಕ್ಕಂಥವರು ಈ ಪ್ರಪಂಚದಲ್ಲಿ ಬದುಕುವ ಹಾಗೆ ಇಲ್ವಾ? ಏನಿದೆ ನೀವು ಮಾತನಾಡೋದು ಅಂತಂದಾಗ ಅವಾಗ ಅದಕ್ಕೇನಾಗಿದೆ ಸ್ವಾಮಿ ರೋಗ? ಏನು ನಿರೂಪಕರ ಮಾತನ್ನು ಕೇಳಿ ದುರ್ಗಪ್ಪ ಮಾತಾಡ್ತಾನೆ. ಅದಕ್ಕೇನಾಗಿದೆ ಸ್ವಾಮಿ ರೋಗ? ಒಬ್ಬಿ ಕಲ್ಲು ಗುಂಡು ಇದ್ದಂಗಿದೆ. ಅಂದ್ರೆ ತಿಂದು ಒಬ್ಬಿ ದಷ್ಟಪುಷ್ಟ ಕಲ್ಲು ಗುಂಡು ಇದ್ದ ಹಾಗಿದೆ. ಬದುಕುವುದಕ್ಕೆ ಗಂಡಾಂತರ ಬಂದಿದ್ದು ತಿಪ್ಪಣ್ಣಂಗೋ ಆನೆಗೋ ಹೇಳಿ ನೋಡಿ. ಆನೆ ಏನ್ ಮಾಡುತ್ತೆ ಅಂತೀರಾ? ಕೇಳಿ. ಆನೆ ಏನ್ ಮಾಡುತ್ತೆ ಅಂತೀರಾ? ಕೇಳಿ, ಹೇಳ್ತೀನಿ. ಏನ್ ಮಾಡುತ್ತೆ ಅಂದ್ರೆ ಮೈ ತುರಿಕೆ ಆಗುತ್ತಲು. ಆನೆಗೆ ಏನಾಗುತ್ತೆ? ಮೈ ತುರಿಕೆ ಉಂಟಾಗ್ತಾ ತಿಳ್ಕೊಳ್ಳಿ. ಆನೆಗೆ ಮೈ ತುರಿಕೆ ಉಂಟಾದಾಗ ಕಂಬಕ್ಕೋ ಗೈ ವೈರಿಗೋ ಬೆನ್ನು ತಿಕ್ಕುತ್ತೆ ನೋಡಿ. ಇಲ್ಲೊಂದು ವಿದ್ಯುತ್ ಕಂಬ ಇರ್ಬೋದು ಅಂತ ತಿಳ್ಕೊಳ್ಳಿ. ಹೌದಾ? ಕೂಡ ತಂತಿಗಳು. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಗೈ ವೈರ್ ಇರ್ತಾರೆ, ಈ ರೀತಿ ಗೈ ವೈರ್ ಇರ್ತಾರೆ. ಇದು ಕಂಬ, ಇದಕ್ಕೆ ಅಂತ ಕರಿತೀವಿ ನಾವು ಗೈ ವೈರ್ ಅಂತ ಕರೀತಾರೆ. ಗೈ ವೈರ್ ಅಂದ್ರೆ ಸಪೋರ್ಟ್. ಈ ಕಂಬವನ್ನು ಬೀಳದ ಹಾಗೆ ಒಂದು ವೈರ್ ಅಂತ ಹೇಳ್ತಾರೆ, ಒಂದು ತಂತಿಯನ್ನು ಕೂಡ ಇರ್ತಾರೆ. ನಾವು ಕರಿತೀವಿ ಗೈ ವೈರ್ ಅಂತ ಕರಿತೀವಿ. ಕಂಬಕ್ಕೋ ಅಥವಾ ಗೈ ವೈರಿಗೋ ಬೆನ್ನು ತಿಕ್ಕುತ್ತೆ. ಅಂದ್ರೆ ಮೈ ತುರಿಕೆ ಉಂಟಾದಾಗ ಆ ಆನೆ ಏನ್ ಮಾಡುತ್ತೆ ಅಂದ್ರೆ ಕಂಬಕ್ಕೋ ಅಥವಾ ಗೈ ವೈರಿಗೋ ಬೆನ್ನು ತಿಕ್ಕುತ್ತೆ. ಅದು ಒಂದು ಸಾರಿ ಬೆನ್ನು ತಿಕ್ತು ಅಂದ್ರೆ ಆ ಆನೆ ಒಂದು ಸಾರಿ ಬೆನ್ನು ತಿಕ್ತು ಅಂದ್ರೆ ಇಲ್ಲಿಂದ ಕೊಟ್ಟಿಗೆ ಹಾರದವರೆಗೂ ತಂತಿ ಎಲ್ಲ ಗಲ ಗಲ ಬುಡುಬುಡಿಕೆ ತರ ಅಲ್ಲಾಡುತ್ತವೆ. ಬುಡುಬುಡಿಕೆ ತರ ಗಲಗಲ ಅಂತಂದ್ರೆ ಬುಡುಬುಡಿಕೆ ಹಾಗೆ ಸದ್ದನ್ನು ಮಾಡ್ತಾ ಇರ್ತವೆ. ಒಂದೇ ಸಲ ಅಲ್ಗಾಡ್ತಾ ಇರ್ತವೆ. ಇಡೀ ಕಂಬಕ್ಕೆ ಕಂಬಗಳು, ಇಡೀ ತಂತಿಗೆ ತಂತಿಗಳು ಒಂದೇ ಸಲ ಅಲ್ಗಾಡ್ತಾ ಇರ್ತವೆ. ಇಲ್ಲಿಂದ ಕೊಟ್ಟಿಗೆ ಹಾರದವರೆಗೂ ಕೂಡ ಸದ್ದು ಮಾಡುತ್ತಾ ಒಂದೇ ಸಮಯ ಅಲ್ಗಾಡ್ತಾ ಇರ್ತವೆ. ಕಂಬ ಎಲ್ಲ ಗೆಜ್ಜೆ ಕಟ್ಕೊಂಡು ಕುಣಿತವೆ. ಗೆಜ್ಜೆ ಕಟ್ಕೊಂಡು ಅಂದ್ರೆ ಈ ಎಲ್ಲಾ ತಂತಿಗಳು, ಇನ್ಸುಲೇಟರ್ಗಳು, ಗೈ ವೈರುಗಳು ಎಲ್ಲವೂ ಕೂಡ ಗೆಜ್ಜೆ ಕೊಟ್ಟು ಕುಣಿತ ಹಾಗೆ ಸದ್ದು ಯಾವ ರೀತಿ ಬರ್ತದೋ ಅದೇ ರೀತಿ ಒಂದೇ ಸಮಯ ಕೂಡ ಸದ್ದು ಬರ್ತಾ ಇದೆ. ಗೊತ್ತಾಯ್ತಾ? ಈಗ ಗೊತ್ತಾಯ್ತಾ? ಮೊನ್ನೆ ಇನ್ನೊಂದು ಮಾತಾಡ್ತೀನಿ ಕೇಳಿ. ಮೊನ್ನೆ ಕಾಡೊಳಗೆ ತಂತಿಗೆ ತಂತಿ ನುಲ್ಕೊಂಡಿತ್ತು. ಮೊನ್ನೆ ಕಾಡೊಳಗೆ ತಂತಿಗೆ ತಂತಿ ನುಲ್ಕೊಂಡಿತ್ತು ಅಂತಂದ್ರೆ ತಂತಿಗೆ ತಂತಿ ಕೂಡಿಕೊಂಡಿತ್ತು ಅಂತ ಗಳ ತಗೊಂಡು ಬಿಡಿಸುವುದಕ್ಕೆ ಹೋಗಿದ್ದೆ. ಗಳ ಅಂತಂದ್ರೆ ಬಿದಿರಿನ ಕೋಲು ಅಂತ ಕರಿತೇವೆ ನಾವು, ಬಿದಿರಿನ ಕೋಲು. ಆ ಕೋಲನ್ನು ತೆಗೆದುಕೊಂಡು ಬಿಡಿಸುವುದಕ್ಕೆ ಹೋಗಿದ್ದೆ. ಹೋದಂತಹ ಸಂದರ್ಭದಲ್ಲಿ ದನ ಕಾಯುವ ಹುಡುಗರೆಲ್ಲ ಹೇಳಿದ್ರಲ್ಲ, ಅದು ಮೈ ತೆಕ್ಕಿದ ಹೊಡೆತಕ್ಕೆ ತಂತಿ ಎಲ್ಲ ಅಲ್ಲಾಡಿ ಅಲ್ಲಾಡಿ ಪಟ ಪಟ ಅಂತ ಉದ್ದಕ್ಕೂ ಮಿಂಚು ಎದ್ದು ಬಿಡುತ್ತಂತೆ. ಹುಡುಗರೆಲ್ಲ ಸತ್ವೋ ಕೆಟ್ಟವೋ ಅಂತ ಕಾಡು ಬಿದ್ದು ಓಡಿದುವಂತೆ ಎಂದು ದುರ್ಗಪ್ಪ ವಿವರಿಸಿದ. ಒಟ್ಟಾರೆಗೆ ದುರ್ಗಪ್ಪ ಹೇಳುವಂತಹ ಕಾರಣ ಅಂತಂದ್ರೆ ಒಂದು ತಂತಿಗಳು ಇನ್ನೊಂದು ತಂತಿಯನ್ನು ತಗಲಬೇಕಾದ್ರೆ ಅದಕ್ಕೆ ಮೂಲ ಕಾರಣ ಯಾರು? ಕೃಷ್ಣೇಗೌಡ ಆನೆ. ಈ ತಿಪ್ಪಣ್ಣ ಸತ್ತಿರುವುದಕ್ಕೆ ಕೃಷ್ಣೇಗೌಡರ ಆನೆಯ ಮೇಲೆ ಅಪವಾದ ಹೊರಿಸ್ತಾ ಇದ್ದಾನೆ ಆ ದುರ್ಗಪ್ಪ.
ಹಂಗಾದ್ರೆ ಒಂದು ದಿನ ಅದಕ್ಕೂ ಉಂಟು ಗ್ರಹಚಾರ ಎಂದ ನಾರಾಯಣ. ಅಲ್ಲೇ ನಾರಾಯಣ ಮಾತಾಡ್ತಾನೆ. ಹಂಗಂದ್ರೆ ಒಂದು ದಿನ ಅದಕ್ಕೂ ಉಂಟು ಗ್ರಹಚಾರ. ಇವತ್ತೆಲ್ಲ ನಾಳೆ ಅದಕ್ಕೂ ಕೂಡ ಕರೆಂಟ್ ಕೊಡೋದು, ಇವತ್ತೆ ನಾಳೆ ಸತ್ತು ಹೋಗುತ್ತೆ ಅನ್ನುವ ರೀತಿಯಲ್ಲಿ ನಾರಾಯಣ ಮಾತಾಡ್ತಾನೆ. ಅವಾಗ ದುರ್ಗಪ್ಪ, ಅದು ಸತ್ರೆ ಸಾಯಿಗಳು, ಅದಕ್ಕೆ ನಮ್ಮ ಮರಿಯ ನೋಡಿ ಯಾವ ರೀತಿ ಮಾತನಾಡ್ತಾ ಇದ್ದಾರೆ. ಒಂದು ಮಾತು ಬಾರದ ಪ್ರಾಣಿಗೆ ಯಾವ ರೀತಿಗೆ ಮಾತನಾಡ್ತಾ ಇದ್ದಾರೆ ಅಂದ್ರೆ, ಅದಕ್ಕೆ ನಮ್ಮ ಮರಿಯ ಓಲಿ ಮುಂಡೆದು ಈಗ ತಿಪ್ಪಣ್ಣ ಹೋದ್ರ ನಂಗೆ ಚೆನ್ನಾಗಿ ಗೊತ್ತು ಇದ್ರದ್ದೇ ಈ ಕೆಲಸ ಅಂತ. ಈ ತಿಪ್ಪಣ್ಣ ಸಾಯುವುದಕ್ಕೆ ಈ ಆನೆನೇ ಕಾರಣ ಅಂತಕೊಂಡು ದುರ್ಗಪ್ಪ ಮಾತಾಡ್ತಾನೆ. ಹಂಗಾರೆ ಹೋಗಿ ಫಾರೆಸ್ಟ್ನವರಿಗೆ ಕಂಪ್ಲೇಂಟ್ ಕೊಡಬೇಕು ಎಂದು ನಾರಾಯಣ ಮಾತಾಡ್ತಾನೆ ದುರ್ಗಪ್ಪ. ಹಾಗಾದ್ರೆ ಫಾರೆಸ್ಟ್ನವರಿಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಂತಂದಾಗ ಅವಾಗ ದುರ್ಗಪ್ಪ ಮಾತಾಡ್ತಾನೆ, ಆ ಗಾಂಚಾಲಿ ಮನುಷ್ಯ ನಾಗರಾಜ್, ಗಾಂಚಾಲಿ ಮನುಷ್ಯ ಬಾಯಿ ಬಡ್ಕ, ಆ ಬಾಯಿ ಬಡ್ಕ ಮನುಷ್ಯ ನಾಗರಾಜ್ ಇದ್ದಾನಲ್ಲ, ನಿಮ್ಗೆಲ್ಲ ಬುದ್ಧಿ ಕಲಿಸ್ತೀನಿ ಅಂತಾನೆ, ಕೋಳ ಹಾಕಿಸ್ತೀನಿ ಅಂತ ಹಾರಾಡ್ತಾನಲ್ಲಯ್ಯ, ಅವನ ಹತ್ರ ಮಾತಾಡೋದು ಹೀಗಯ್ಯ, ಏನಿದ್ರು ರೈಟಿಂಗ್ ನಲ್ಲಿ ಕೊಡಬೇಕಂತೆ, ನಾನೇನು ನೋಡಿದಿನ ಆನೆ ಅಲ್ಲಾಡಿಸ್ತಿರುವುದನ್ನ ನೋಡಿ ಹೆಂಗಿದೆ ನೋಡಿ. ಯಾಕಂದ್ರೆ ಹಿಂದೆ ದುರ್ಗಪ್ಪ ಮರದ ಕೊಂಬೆ ತಂತಿಯ ಮೇಲೆ ಬಿದ್ದಾಗ ಆ ಮರದ ಕೊಂಬೆಯನ್ನು ಕಡಿಯುವುದಕ್ಕೋಸ್ಕರ ಕೊಡಲಿ ತೆಗೆದುಕೊಂಡು ಹೋಗಿದ್ದ ಯಾರು ನಿರೂಪಕ. ಅವಾಗ ಕೊಡಲಿ ಸೀಸ್ ಮಾಡಿದ್ರೆ ನಾಗರಾಜ್ ಹಿಂದೆ ಈ ರೀತಿ ಮಾತನಾಡಿದ, ಏನಂದ್ರೆ ನಿಮಗೆ ಬುದ್ಧಿ ಕಲಿಸ್ತೀನಿ, ಕೋಳ ಹಾಕಿಸ್ತೀನಿ ಅಂತ ಮಾತನಾಡಿದ. ಅದನ್ನ ನೆನಪು ಮಾಡ್ಕೊಳ್ತಾ ಇದ್ದಾನೆ ಯಾರು? ದುರ್ಗಪ್ಪ. ಏನು ನೆನಪು ಮಾಡ್ಕೊಳ್ತಾ ಇದ್ದಾನೆ? ಆ ಗಾಂಚಾಲಿ ಮನುಷ್ಯ ನಾಗರಾಜ್ ನಿಮಗೆಲ್ಲ ಬುದ್ಧಿ ಕಲಿಸ್ತೀನಿ, ಕೋಳ ಹಾಕಿಸ್ತೀನಿ ಅಂತ ಹಾರಾಡ್ತಾನಲ್ಲಯ್ಯ, ಅವನ ಹತ್ರ ಮಾತಾಡೋದು ಹೇಗಯ್ಯ, ಏನಿದ್ರು ರೈಟಿಂಗ್ ನಲ್ಲಿ ಕೊಡ್ಬೇಕಂತೆ, ಏನಿದ್ರು ರೈಟಿಂಗ್ ನಲ್ಲಿ ಕೊಡ್ಬೇಕಂತ ಮಾತಾಡ್ತಾನೋ, ನಾನೇನು ನೋಡಿದ್ದೇನ ಆನೆ ಅಲ್ಲಾಡಿಸಿರುವುದಿಲ್ಲ ಅಂತ ಬಿಟ್ಟ ದುರ್ಗಪ್ಪ. ಅವಾಗ ನಾರಾಯಣ ಅಂತಾನೆ, ರೈಟಿಂಗ್ ನಾಗೆ ಕೊಟ್ಬಿಟ್ಟು ಕೋರ್ಟ್ ತೆಗೆದುಕೊಂಡು ಕಾಲ ಕಳಿತೀಯ, ಹಂಗಾರೆ ಈಗೇನು ಮಾಡೋದು ದುರ್ಗಣ್ಣ ಎಂದ ಚಿಂತೆಯಿಂದ ನಾರಾಯಣ. ಹಾಗೆ ಈಗೇನು ಮಾಡೋದು ಅಂತಂದಾಗ ಅವಾಗ ದುರ್ಗಪ್ಪ ಹೋಗಿ ಲೈನ್ ಓಪನ್ ಮಾಡಿಸಿ, ಈಗೇನು ಮಾಡ್ಬೇಕು, ಫಸ್ಟು ಲೈನ್ ತೆಗೆದು ಹಾಕಬೇಕು, ತಿಪ್ಪಣ್ಣ ಹೆಣ ಕೆಳಗಿಳಿಸ್ಬೇಕು, ಲೈನ್ ತೆಗೆದಾಕ್ಬೇಕು, ಆ ತಿಪ್ಪಣ್ಣನ ಹೆಣವನ್ನು ಏನ್ ಮಾಡಬೇಕು, ಕೆಳಗೆ ಇಳಿಸ್ಬೇಕು. ಅದೇನು ಅಷ್ಟು ಸಲೀಸಲ್ಲ, ಈ ಕೆಲಸ ಅಷ್ಟು ಸುಲಭವಾದದ್ದಲ್ಲ. ಯಾಕೆಂದ್ರೆ ಸತ್ತು 2 ದಿನ ಆದ್ರೆ ಹೆಣ ಸೆಟ್ಕೊಂಡು ಕಲ್ಲಾಗಿರ್ತದೆ. ಹೆಣ ಹೇಗಿರ್ತದೆ, ಸೆಟ್ಕೊಂಡು ಅಂದ್ರೆ ಒಂಥರ ಒಣಗಿ ಕಲ್ಲಾಗಿರ್ತದೆ, ಗಟ್ಟಿಗಿರ್ತದೆ. 26 ತಂತಿಯ ಒಳಗೆ ಸಿಕ್ಕಾಕೊಂಡಿದೆ. 26 ತಂತಿಯ ಒಳಗೆ ಏನಾಗಿದೆ, ಸಿಕ್ಕಾಕೊಂಡಿದೆ. ಆ ಹೆಣ ತಂತಿ ಕಟ್ ಮಾಡದೆ ತೆಗೆಯುವುದಕ್ಕೆ ಆಗಲ್ಲ ಎಂದ. ತಂತಿ ಕಟ್ ಮಾಡದೆ ತೆಗೆಯಲಿಕ್ಕೆ ಆಗೋದಿಲ್ಲ, ಎಲ್ಲೂ ಕೂಡ ಕಟ್ ಮಾಡಬೇಕಾಗುತ್ತೆ ಎಂದು ತನ್ನ ಸ್ವಗತದ ಧಾಟಿಯಲ್ಲಿ ಕಳವಳದಿಂದ ಚಿಂತಿಸಿದ ದುರ್ಗಪ್ಪ. ಅಂದ್ರೆ ಒಂದು ರೀತಿ ದುಃಖದ ರೀತಿಯಲ್ಲಿ ಚಿಂತಿಸಿದ ದುರ್ಗಪ್ಪ ಅನ್ನುವಂತಹ ಅಂಶ ಇಲ್ಲಿ ಬರ್ತದೆ. ಒಟ್ಟಾರೆಯಾಗಿ ನಾವು ಇವತ್ತಿನ ತರಗತಿಯಲ್ಲಿ ನೋಡಿದ್ದೇವೆ ಅಂತಂದ್ರೆ, ಏನು 17ನೇ ಕಂಬದ ಮೇಲೆ ಮೃತನಾಗಿರ್ತಕ್ಕಂತಹ ಟೆಲಿಫೋನ್ ಲೈನ್ಮನ್ ಆದಂತಹ ತಿಪ್ಪಣ್ಣ, ಆ ತಿಪ್ಪಣ್ಣ ಸಾಯುವುದಕ್ಕೆ ವಿದ್ಯುತ್ ಇಲಾಖೆಯವರೇ ಕಾರಣ ಅನ್ನುವಂಥದ್ದು ಇಲ್ಲಿ ಇವರು ದುರ್ಗಪ್ಪ ಮತ್ತು ನಾರಾಯಣ ಮಾತನಾಡ್ತಾ ಇರ್ತಾರೆ. ಕೊನೆಯದಾಗಿ ದುರ್ಗಪ್ಪ ಏನಂತಂದ್ರೆ, ಆ ಆನೆಯ ಮೇಲೆ ಅಪವಾದವನ್ನು ಹೊರಿಸುವಂತಹ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಅಂಶ ನಮ್ಮ ಗಮನಕ್ಕೆ ಬರ್ತದೆ. ಇನ್ನು ಮುಂದಿನ ತರಗತಿಯಲ್ಲಿ ಅಧ್ಯಾಯ 8 ನೋಡೋಣ. ಧನ್ಯವಾದಗಳು.